welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ಇಲ್ಲಿವರೆಗೂ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡ್ತಾ ಇದ್ವಿ ಅಲ್ಲ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಇವತ್ತು ನಾವು ಅಡ್ಜೆಕ್ಟಿವ್ ಬಗ್ಗೆ ಕಲಿಯೋಣ. ಫಸ್ಟ್ ಆಫ್ ಆಲ್ ಅಡ್ಜೆಕ್ಟಿವ್ ಅಂದ್ರೆ ಏನು? ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣೆ, ಏನಾದ್ರೂ ಬಗ್ಗೆ ವಿಶೇಷವಾಗಿ ಹೇಳುತ್ತಲ್ಲ ಆ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಈಗ ಡೆಫಿನೇಷನ್ ನೋಡೋಣ. It is a word that tells us more about a noun or pronoun. ಈ ಹಿಂದೆ ನಾವು noun and pronoun ಅಂದ್ರೆ ಏನು ಅಂತ ನಾವು ಕಲ್ತಿದೀವಿ ಅಲ್ವಾ? ಸೊ ನಿಮಗೆ ಗೊತ್ತಿದೆ ಅಂತಾನೆ ಅನ್ಕೋತೀನಿ. ಸೊ ಈ noun and pronoun ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಹೇಳುವ ಒಂದು ವರ್ಡ್ ಇರುತ್ತೆ, ಆ ವರ್ಡೇ ಅಡ್ಜೆಕ್ಟಿವ್. ಅಂದ್ರೆ ಅದ್ರ ಬಗ್ಗೆ ವಿಶೇಷಣೆ ಏನಿದೆ, ಅದ್ರ ವಿಶೇಷ ಏನಿದೆ ಅಂತ ಹೇಳೋ ವರ್ಡೇ ಅಡ್ಜೆಕ್ಟಿವ್. ಅಥವಾ ನಾವು ಹೀಗೂ ಹೇಳ್ಬೋದು, ಅಡ್ಜೆಕ್ಟಿವ್ ಡೆಸ್ಕ್ರೈಬ್ಸ್ ಆರ್ ಮಾಡಿಫೈಸ್ a noun or pronoun. ಸೊ ಯಾವ ನೌನ್ ಅಥವಾ ಪ್ರೊನೌನ್ ಬಗ್ಗೆ ಇದು ಡೆಸ್ಕ್ರೈಬ್ ಮಾಡುತ್ತಲ್ಲ ಅದನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈಗ ವಿಶೇಷಣೆ, ಈಗ ಅವನಲ್ಲಿ ಏನೋ ಒಂದು ವಿಶೇಷ ಇದೆ, ಆ ವಿಶೇಷ ಏನು ಅದನ್ನ ಹೇಳೋದೇ ಅಡ್ಜೆಕ್ಟಿವ್. ವಿಶೇಷ ಅಂತ ಹೇಳಿದೆ, ಏನೋ ಒಂದು ವಿಶೇಷಣೆ ಹೇಳೋದ್ರ ಬಗ್ಗೆ. ಸೊ ಅಡ್ಜೆಕ್ಟಿವ್ ಬರೀ ವಿಶೇಷ ಅಂದ್ರೇನು ಒಳ್ಳೆದನ್ನೇ ಹೇಳೋದಿಲ್ಲ, ಅದು ಕೆಟ್ಟದ್ದನ್ನು ಕೂಡ ಹೇಳುತ್ತೆ. ಅಂದ್ರೆ ಈಗ ಉದಾಹರಣೆ, ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ರಾಮ್ ಈಸ್ ಅ ಗುಡ್ ಬಾಯ್. ಗುಡ್ ಅನ್ನೋ ವರ್ಡ್ ಅಡ್ಜೆಕ್ಟಿವ್. ಸೊ ಇದು ಒಳ್ಳೆದ ಬಗ್ಗೆ ಹೇಳಿದ್ವಿ. ಈಗ ರಾಮ್ ಈಸ್ ಅ ಬ್ಯಾಡ್ ಬಾಯ್. ಬ್ಯಾಡ್, ಅವನು ಕೆಟ್ಟ ಹುಡುಗ. ಸೊ ಈ ಬ್ಯಾಡ್, ಕೆಟ್ಟ ಹುಡುಗ ಅಂತ ಹೇಳ್ತೀವಲ್ಲ, ಕೆಟ್ಟ, ಸೊ ಅದು ಅಡ್ಜೆಕ್ಟಿವ್. ಸೊ ಈ ರೀತಿ ಅಡ್ಜೆಕ್ಟಿವ್ ಒಳ್ಳೆ ವಿಶೇಷಣೆ ಬಗ್ಗೆನೂ ಹೇಳುತ್ತೆ ಅಂಡ್ ಕೆಟ್ಟ ಅಂದ್ರೆ ಅವನ ಕ್ವಾಲಿಟಿ, ಅವನಲ್ಲಿ ಏನಿದೆ ಅನ್ನೋದನ್ನ ಹೇಳುತ್ತೆ. ಈಗ ಕೆಲವು ಸೆಂಟೆನ್ಸಸ್ ನೋಡೋಣ. ದ ಕ್ಯಾಟ್ ಈಸ್ ಬಿಗ್. ಸೊ ಬೆಕ್ಕು, ಬೆಕ್ಕಿದೆ, ಬೆಕ್ ಅನ್ನೋದು ನೌನ್. ಈಸ್ ಬಿಗ್, ಯಾವ ರೀತಿ ಇದೆ ಅದು? ಕ್ಯಾಟ್ ದೊಡ್ಡದಾಗಿದೆ. ಸೊ ಇಲ್ಲಿ ಬಿಗ್ ಅನ್ನೋದು ಅಡ್ಜೆಕ್ಟಿವ್. ಸೊ ಕ್ಯಾಟ್ ಅನ್ನೋದು ನೌನ್ ಆಯ್ತು ಅಂಡ್ ಆ ಕ್ಯಾಟ್ ಬಗ್ಗೆ ಏನೋ ಒಂದು ಹೇಳ್ತಾ ಇದಾರೆ ಅಲ್ಲಿ, ವಿಶೇಷಣೆ ಏನು, ದೊಡ್ಡದಾಗಿದೆ, ಬಿಗ್. ಬಿಗ್ ಅನ್ನೋದು ಅಡ್ಜೆಕ್ಟಿವ್. ಓಕೆ, ಈಗ ನೆಕ್ಸ್ಟ್ ಅಂದ್ರೆ ಕ್ಯಾಟ್ ಬಗ್ಗೆ ಇನ್ನು ಸ್ವಲ್ಪ ಮುಂದುವರಿಯೋಣ, ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡೋಣ. ಇಲ್ಲಿ ಬಿಗ್ ಅನ್ನೋದು ಈ ನೌನ್ ಇದೆಯಲ್ಲ, ನೌನ್ ಮುಂಚೆನೇ ಯೂಸ್ ಮಾಡಿದೀವಿ. ದ ಬಿಗ್ ಕ್ಯಾಟ್ ಈಸ್ ಹಂಗ್ರಿ. ಬಿಗ್ ಕ್ಯಾಟ್, ಒಂದು ದೊಡ್ಡ ಬೆಕ್ಕು ಹಸುಕೊಂಡಿದೆ ಅಂದ್ರೆ ಅದು ಹಸುವಾಗಿದೆ. ಸೊ ಇಲ್ಲಿ ಬಿಗ್ ಅನ್ನೋದು ಕೂಡ ಅಡ್ಜೆಕ್ಟಿವ್ ಅಂಡ್ ಹಂಗ್ರಿ ಅನ್ನೋದು ಕೂಡ ಅಡ್ಜೆಕ್ಟಿವ್. ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಈಗ ಇನ್ನು ಸ್ವಲ್ಪ ನೋಡೋಣ ಆ ಕ್ಯಾಟ್ ಬಗ್ಗೆ. ದ ಕ್ಯಾಟ್ ಇಸ್ ಬಿಗ್ ಅಂಡ್ ಬ್ಲ್ಯಾಕ್. ಆ ಬೆಕ್ಕು ದೊಡ್ಡದಾಗಿದೆ ಅಂಡ್ ಕಪ್ಪು ಬಣ್ಣದ್ದಾಗಿದೆ. ಸೊ ಬಿಗ್ ಅಂಡ್ ಬ್ಲ್ಯಾಕ್ ಕೂಡ ಅಡ್ಜೆಕ್ಟಿವ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಶಿ ಈಸ್ ಬ್ಯೂಟಿಫುಲ್. ಸೊ ಶಿ ಅನ್ನೋದು ಪ್ರೊನೌನ್. ಇಲ್ಲಿ ನೌನ್ ಬಗ್ಗೆ ಇಲ್ಲಿವರೆಗೂ ನೋಡಿದ್ವಿ ಕ್ಯಾಟ್ ಅಂತ. ಈಗ ಪ್ರೊನೌನ್ ಶಿ, ಅವಳು ಸುಂದರವಾಗಿದ್ದಾಳೆ. ಪ್ರೊನೌನ್ ಬಗ್ಗೆನೂ ಇದು ಹೇಳ್ತಾ ಇದೆ, ಅವಳು ಸುಂದರವಾಗಿದ್ದಾಳೆ, ವಿಶೇಷಣೆ ಹೇಳ್ತಾ ಇದೆ. ಸೊ ಬ್ಯೂಟಿಫುಲ್. ನೆಕ್ಸ್ಟ್, ಹಿ ಈಸ್ ಟಾಲ್. ಹಿ ಅನ್ನೋದು ಒಂದು ಪ್ರೊನೌನ್. ಈಸ್ ಟಾಲ್, ಅವನು ಎತ್ತರವಾಗಿದ್ದಾನೆ. ಮತ್ತೆ ಪವರ್ ಹೋಯ್ತು. ಅವನು ಎತ್ತರವಾಗಿದ್ದಾನೆ. ಸೊ ಅವನು ಹೈಟ್ ಇದ್ದಾನೆ ಅಂತ ಹೇಳೋದಕ್ಕೆ ಇದು ಹಿ ಅನ್ನೋದು ಪ್ರೊನೌನ್ ಅಂಡ್ ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಸೊ ಇದು ಕೂಡ ಅಡ್ಜೆಕ್ಟಿವ್. ಸೊ ಈ ರೀತಿ ಜಸ್ಟ್ ಈ ರೀತಿ ನೋಡೋದ್ರಿಂದನೇ ನಾವು ತಿಳ್ಕೋಬಹುದು ಯಾವ್ದು ಅಡ್ಜೆಕ್ಟಿವ್ ಅಂತ. ಸೊ ಸಿಂಪಲ್ ಆಗಿ ಹೇಳಿದ್ದೇನೆ ಅಡ್ಜೆಕ್ಟಿವ್ ಅಂದ್ರೆ ಏನು ಅಂತ, ಆದ್ರೆ ಅದನ್ನ ಹೇಗೆ ಡೆಸ್ಕ್ರೈಬ್ ಮಾಡೋದು, ಅದ್ರಲ್ಲಿ ಟೈಪ್ಸ್ ಇದಾವೆ. ಸೊ ಅಂಡ್ ಅದ್ರಲ್ಲಿ ಇನ್ನೂ ಸ್ವಲ್ಪ ಕಂಪ್ಯಾರಿಸನ್ ಕೂಡ ಇದಾವೆ. ಅದನ್ನೆಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಡ್ಜೆಕ್ಟಿವ್ಸ್ ಏನೆಲ್ಲ ನಮಗೆ ಡೆಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಡ್ಜೆಕ್ಟಿವ್ಸ್ ಆರ್ ಯೂಸ್ಡ್ ಟು ಡೆಸ್ಕ್ರೈಬ್ ಟೇಸ್ಟ್ ಅಂದ್ರೆ ರುಚಿ, ಟಚ್ ಅಂದ್ರೆ ನಾವು ಮುಟ್ಟು ಫೀಲ್ ಮಾಡ್ತೀವಲ್ಲ ಅದು, ಸೌಂಡ್ ಅಂದ್ರೆ ಶಬ್ದ, ಕಲರ್ ಬಣ್ಣ, ಸೈಜ್ ನಿಮಗೆ ಗೊತ್ತು ಸೈಜ್, ಅಂಡ್ ಶೇಪ್, ಸೊ ಯಾವ ಶೇಪಲ್ಲಿ ಇದೆ ಅಂತ, ಟೈಮ್, ಅಮೌಂಟ್, ಎಮೋಷನ್, ಪರ್ಸನಾಲಿಟಿ, ಅಪಿಯರೆನ್ಸ್ ಅಂಡ್ ಸಿಚುಯೇಷನ್ಸ್. ಸೊ ಇವುಗಳಲ್ಲಿ ಯಾವ್ಯಾವ ವರ್ಡ್ ಎಲ್ಲ ಬರುತ್ತೆ ಅಂತ ನೋಡೋಣ. ಟೇಸ್ಟ್ ನಲ್ಲಿ ಸ್ವೀಟ್ ಅಂದ್ರೆ ಸಿಹಿ, ಯಮ್ಮಿ, ಯಮ್ಮಿ ಅಂತ ಹೇಳ್ತೀವಲ್ಲ, ತುಂಬಾ ಟೇಸ್ಟಿ ಆಗಿದೆ ಅಂತ. ಸೊ ಅದು ಕೂಡ ಅಡ್ಜೆಕ್ಟಿವ್. ಸವರ್ ಅಂದ್ರೆ ಹುಳಿ, ನಿಂಬೆಹಣ್ಣು ತುಂಬಾ ಹುಳಿಯಾಗಿದೆ ಅಂತೀವಲ್ಲ, ಸೊ ಅದು. ಅಂಡ್ ಸಾಲ್ಟಿ, ತುಂಬಾ ಉಪ್ಪಾಗಿದೆ. ಟಚ್ ಅಂದ್ರೆ ಶಾರ್ಪ್, ಚೂಪಾಗಿದೆ ಅಂತ ಹೇಳ್ತೀವಿ. ಸಿಲ್ಕ್ ತರ ಸಾಫ್ಟ್ ಇದೆ ಅಂತೀವಿ. ಸೊ ಸಾಫ್ಟ್ ಅಂದ್ರೆ ಮೃದುವಾಗಿದೆ. ಅಂಡ್ ಸ್ಲಿಪ್ಪರಿ, ಜಾರಿಕೆ ಇದೆ. ಸೊ ಇದು ಕೂಡ ಅಡ್ಜೆಕ್ಟಿವ್ಸ್. ನೆಕ್ಸ್ಟ್, ಸೌಂಡ್
ಸೈಲೆಂಟ್ ಶಾಂತವಾಗಿರೋದು, ನಾಯ್ಸಿ ಗಲಾಟೆ, ಮೆಲೋಡಿ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತೀವಿ. ಆ್ಯಂಡ್ ಸಾಫ್ಟ್ ಮ್ಯೂಸಿಕ್ ಅಂತೀವಲ್ಲ, ಸೊ ಅದು ಕೂಡ ಬರುತ್ತೆ. ನೆಕ್ಸ್ಟ್ ಕಲರ್ನಲ್ಲಿ ರೆಡ್, ಗ್ರೀನ್, ವೈಟ್. ಸೈಜ್ನಲ್ಲಿ ಶಾರ್ಟ್, ಗಿಡ್ಡದಾಗಿರೋದು, ಟಾಲ್ ಅಂದರೆ ಉದ್ದವಾಗಿರೋದು ಅಥವಾ ಎತ್ತರವಾಗಿರೋದು, ಬಿಗ್ ಅಂದರೆ ದೊಡ್ಡದಾಗಿರೋದು, ಸ್ಮಾಲ್ ಅಂದರೆ ಚಿಕ್ಕದಾಗಿರೋದು. ನೆಕ್ಸ್ಟ್ ಶೇಪ್, ರೌಂಡ್, ವೃತ್ತಾಕಾರ, ಸ್ಕ್ವಯರ್, ಫ್ಲಾಟ್, ಓವಲ್ ಅಂದರೆ ಮೊಟ್ಟೆ ಆಕಾರ ಇರುತ್ತಲ್ಲ ಅದಕ್ಕೆ ಓವಲ್ ಅಂತೀವಿ. ನೆಕ್ಸ್ಟ್ ಟೈಮ್ ರೆಗ್ಯುಲರ್, ಅವನು ಸ್ಕೂಲಿಗೆ ರೆಗ್ಯುಲರ್ ಆಗಿ ಬರ್ತಾನೆ ಅಂದರೆ ಕರೆಕ್ಟಾಗಿ ಚೆನ್ನಾಗಿ ಬರ್ತಾನೆ, ಸೊ ಇದು ಟೈಮ್ ರೆಗ್ಯುಲರ್. ಕ್ವಿಕ್ ಬೇಗ, ಓಲ್ಡ್ ಹಳೆಯದು, ಇದು ಕೂಡ ಟೈಮ್. ಅಮೌಂಟ್ 1, 10, ಲಿಟಲ್, ಮೆನಿ, ಸಮ್. ಅಮೌಂಟ್ ಅಂದರೆ ಎಷ್ಟು, 1 ರೂಪಿ 2 ರೂಪೀಸ್ ಹೇಳ್ತೀವಿ, ಸಮ್ ಮನಿ ಅಂತ ಹೇಳ್ತೀವಿ, ಹೀಗೆ. ನೆಕ್ಸ್ಟ್ ಎಮೋಷನ್, ನಮ್ಮ ಎಮೋಷನ್ ಏನು ಹೇಳುತ್ತೆ, ಹ್ಯಾಪಿ, ಸ್ಯಾಡ್, ನರ್ವಸ್. ಅವನು ಹ್ಯಾಪಿ ಆಗಿದ್ದಾನೆ, ಇವಳು ಸಂತೋಷವಾಗಿದ್ದಾಳೆ ಅಂದರೆ ಇವಳು ಹ್ಯಾಪಿ ಆಗಿದ್ದಾಳೆ, ಅವನು ತುಂಬ ಹ್ಯಾಪಿ ಆಗಿಲ್ಲ, ಸ್ಯಾಡ್ ಆಗಿದ್ದಾನೆ, ಬೇಜಾರಾಗಿದ್ದಾನೆ. ಸೊ ಈ ರೀತಿ. ನರ್ವಸ್ ಅಂದರೆ ಭಯ ಪಡ್ಕೋತೀವಲ್ಲ ಸ್ಟೇಜ್ ಮೇಲೆ ಹೋಗುವಾಗ, ಸೊ ಅವ್ನು ನರ್ವಸ್ ಆಗಿದ್ದಾನೆ ಅದು. ನೆಕ್ಸ್ಟ್ ಪರ್ಸ್ನಾಲಿಟಿ ನಾವು ಯಾವ ರೀತಿ ಇರ್ತೀವಿ ಅಂತ, ಶೈ ನಾಚಿಕೆ, ಸ್ಟುಪಿಡ್, ಹೆಲ್ಪ್ಫುಲ್, ಅವನು ತುಂಬ ಸಹಾಯಕ ನೇಚರ್ ಅವನು ಅಂತ. ಅಪಿಯರೆನ್ಸ್ ಅಂದರೆ ನೋಡೋದಕ್ಕೆ ಅವ್ರು ಯಾವ ರೀತಿ ಇದ್ದಾರೆ, ಫ್ಯಾಟ್ ದಪ್ಪ ಆಗಿದಾರಾ ಅಥವಾ ದಪ್ಪವಾಗಿದ್ದಾರಾ, ಅಂದರೆ ಅಗ್ಲಿ ಅಂದರೆ ನೋಡೋಕ್ಕೆ ಚೆನ್ನಾಗಿಲ್ಲ. ನೆಕ್ಸ್ಟ್ ಸ್ಪಾಟ್ಲೆಸ್ ಬ್ಯೂಟಿ ಅಂತೀವಲ್ಲ, ಅಂದರೆ ಸೂಪರ್ ಸಖತ್ತಾಗಿದ್ದಾರೆ, ಒಂದಿಷ್ಟು ಕಲೆ ಇಲ್ಲ ಮುಖದಲ್ಲಿ, ಈ ರೀತಿ. ಓಕೆ. ನೆಕ್ಸ್ಟ್ ಬ್ಯೂಟಿಫುಲ್, ಸುಂದರವಾಗಿದ್ದಾರೆ. ಈಗ ಸಿಚುಯೇಷನ್ಸ್, ಯಾವ್ಯಾವ ಸಿಚುಯೇಷನ್ಸ್ನಲ್ಲಿ ಹಾರ್ಡ್, ಈಗ ನಾನು ಆವಾಗ ದುಡ್ಡಿರಲಿಲ್ಲ ನನ್ನ ಹತ್ರ, ತುಂಬ ಕಷ್ಟವಾದ ಸಿಚುಯೇಷನ್ ಇತ್ತು ಆವಾಗ ಅಂತ ಹೇಳೋದಕ್ಕೆ ಇಟ್ ವಾಸ್ ಅ ಹಾರ್ಡ್ ಟೈಮ್, ಹಾರ್ಡ್, ಈ ರೀತಿ. ಇದು ಸಿಚುಯೇಷನ್, ನಮ್ಮ ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. ಸಿಂಪಲ್ ಕೂಡ ಒಂದು ಪರಿಸ್ಥಿತಿ. ಟ್ರಿಕ್ಕಿ, ಇಟ್ ವಾಸ್ ಅ ಟ್ರಿಕ್ಕಿ ಸಿಚುಯೇಷನ್, ಹೀಗೆ. ನೆಕ್ಸ್ಟ್ ಬ್ಯಾಡ್, ತುಂಬ ಕೆಟ್ಟ ಸಿಚುಯೇಷನ್. ಸೊ ಇಷ್ಟೆಲ್ಲ ಅಡ್ಜೆಕ್ಟಿವ್, ಎಲ್ಲವೂ ಅಡ್ಜೆಕ್ಟಿವ್ಸ್, ಇದೆಲ್ಲವೂ ಒಂದೊಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಈಗ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಬಗ್ಗೆ ನೋಡೋಣ. ಅಂದರೆ ಅಡ್ಜೆಕ್ಟಿವ್ಸ್ನಲ್ಲಿ ಯಾವ ಟೈಪ್ಸ್ ಇದ್ದಾವೆ. ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್, ದೇರ್ ಆರ್ 2 types of adjectives in English grammar. So descriptive adjective ಮೊದಲನೇದು, and second limiting adjectives. So descriptive adjectives ಅಂದರೆ describe quality of the noun. ಆ ನೌನ್ ಯಾವ ರೀತಿ ಇದೆ, ಅದರ ಕ್ವಾಲಿಟಿ ಏನು ಅಂತ ಡಿಸ್ಕ್ರೈಬ್ ಮಾಡೋದೇ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್. ಲಿಮಿಟಿಂಗ್ ಅಡ್ಜೆಕ್ಟಿವ್, ಸೊ ಹೆಸರಲ್ಲೇ ಹೇಳುತ್ತೆ, ಇದು ಲಿಮಿಟ್ ದ ನೌನ್ ಬೀಯಿಂಗ್ ಡಿಸ್ಕ್ರೈಬ್. ನೌನ್ನ ಡಿಸ್ಕ್ರೈಬ್ ಮಾಡೋದನ್ನ ಇದು ಲಿಮಿಟ್ ಮಾಡುತ್ತೆ. ಅದು ಯಾವ ರೀತಿ ಅಂತ ಮುಂದೆ ನಾನು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ಇದೇ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಇದು 2 ಟೈಪ್ಸ್ನ ಹೇಳ್ತೀನಿ, ಆ್ಯಂಡ್ ಇದರಲ್ಲೂ ಕೂಡ ಕೆಲವು ಟೈಪ್ಸ್ ಬರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. Types of adjectives. So I already said you there are 2 main types of adjectives. So in that this is the first one. ಇದು ಮೊದಲನೇ ಟೈಪ್ descriptive adjective. So descriptive adjective ಅಲ್ಲಿ 2 ಕ್ಯಾಟಗರಿ ಬರುತ್ತೆ, ಅಂದರೆ 2 ಟೈಪ್ಸ್ ಬರುತ್ತೆ. ಒಂದು attributive adjective, ಇನ್ನೊಂದು predicate adjective. ಈಗ attributive adjective ಅಂದ್ರೆ ಏನು? Attributive adjective ಅಂದರೆ adjectives placed directly beside ಅಂದರೆ ಪಕ್ಕ, ದ ನೌನ್ ಪಕ್ಕದಲ್ಲಿ ಯಾವ ಅಡ್ಜೆಕ್ಟಿವ್, ಯಾವ ವರ್ಡ್ನ ನಾವು ಪ್ಲೇಸ್ ಮಾಡ್ತೀವಲ್ಲ ಅದು ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಬಿಫೋರ್ ಆರ್ ಆಫ್ಟರ್ ದ ನೌನ್ಗೂ ಮುಂಚೆ ಅಥವಾ ಅದ ನಂತರ, ನೌನ್ ನಂತರ ಪ್ಲೇಸ್ ಅಂದರೆ ಬರುವಂತಹ ವರ್ಡಿಗೆ ನಾವು ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ದ ಫ್ಯಾಟ್ ಮ್ಯಾನ್ ಹ್ಯಾಸ್ ಅ ಬಿಗ್ ಸ್ಟೇಕ್. ಇಲ್ಲಿ ಮ್ಯಾನ್ ಅನ್ನೋದು ನೌನ್, ಸ್ಟಿಕ್ ಅನ್ನೋದು ನೌನ್. ಸೊ ಈ ನೌನ್ಗೂ ಮುಂಚೆ ಫ್ಯಾಟ್ ಹೇಗಿದ್ದಾನೆ, ಅಡ್ಜೆಕ್ಟಿವ್ ಅಂದ್ರೆ ಏನು, ಅವನು ಯಾವ ರೀತಿ ಇದ್ದಾನೆ, ಈ ವಿಶೇಷಣೆ ಹೇಳೋದೇ ಅಡ್ಜೆಕ್ಟಿವ್. ಸೊ ಆ ಮ್ಯಾನ್ ಹೇಗಿದ್ದಾನೆ, ಫ್ಯಾಟ್ ಆಗಿದ್ದಾನೆ. ಇದು ಫ್ಯಾಟ್ ಅನ್ನೋದು ಇದು ನೌನ್ಗೂ ಮುಂಚೆ ಬಂದಿದೆ, ಸೊ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಇದು ಕೂಡ ಸ್ಟಿಕ್ ಅಂದ್ರೆ ಕಡ್ಡಿ, ಇದು ಕೂಡ ನೌನ್ಗೂ ಮುಂಚೆ ಬಂದಿರೋದು ಬಿಗ್. ಯಾವ ರೀತಿ ಇದೆ ಸ್ಟಿಕ್, ದೊಡ್ಡದಾಗಿದೆ. ಸೊ ಇದು ಕೂಡ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ನೆಕ್ಸ್ಟ್, ರೋಹನ್ ಈಸ್ ಅ ಕೈಂಡ್ ಬಾಯ್. ರೋಹನ್ ಒಬ್ಬ ಕೈಂಡ್ ಅಂದ್ರೆ ಕರುಣಾಮಯಿ ಹುಡುಗ. ಸೊ ಇಲ್ಲಿ ಬಾಯ್ ಅನ್ನೋದು ನೌನ್. ಸೊ ನೌನ್ಗೂ ಮುಂಚೆ ಕೈಂಡ್ ಅಂತ ಬಂದಿದೆ. ಇದು ಯಾವ ತರದ ಹುಡುಗ, ಕರುಣಾಮಯಿ ಹುಡುಗ. ಸೊ ಇದು ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್.
ಈಗ ಇವೆಲ್ಲ ಬಂದಿರೋದೆಲ್ಲ ನೌನ್ಗೂ ಮುಂಚೆ ಬಿಫೋರ್ ನೌನ್ ಬಂದಿರೋ ವರ್ಡ್ ಎಲ್ಲ ಇವು ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಈಗ ಇಲ್ಲಿ ದ ಮ್ಯೂಸಿಕ್ ಮೇಡ್ ದ ರೂಮ್ ನಾಯ್ಸಿ. ಸೊ ರೂಮ್ ಅನ್ನೋದು ಒಂದು ನೌನ್. ಸೊ ನೌನ್ ರೂಮ್ ಯಾವ ರೀತಿ ಇದೆ, ಗಲಾಟೆಮಯ ಇದೆ, ನಾಯ್ಸಿ. ಸೊ ನಾಯ್ಸಿ ಈಗ ನೌನ್ ನಂತರ ಬಂದಿರುವಂತಹ ವರ್ಡ್, ಇದು ಕೂಡ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ರೂಮ್ ಮೇಡ್ ಮೀ ಆಂಗ್ರಿ. ಸೊ ನೀನ್ ನನಗೆ ಸಿಟ್ಟು ಬರೋ ಮಾಡಿದೆ ಅನ್ನೋದಕ್ಕೆ ಮೀ ಅನ್ನೋದು ನೌನ್, ನೌನ್ ನಂತರ ಆಂಗ್ರಿ ಅನ್ನೋ ವರ್ಡ್ ಬಂದಿದೆ. ಸೊ ಇದು ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಈಗ ಪ್ರಿಡಿಕೇಟ್ ಅಡ್ಜೆಕ್ಟಿವ್ ನೋಡೋಣ. ಸೊ ಕ್ವಾಲಿಟಿ ಹೇಳೋದು ನೌನ್ ಆಫ್ಟರ್ ಅಥವಾ ಬಿಫೋರ್ ಬರೋದು ಆಟ್ರಿಬ್ಯೂಟ್ ಅಡ್ಜೆಕ್ಟಿವ್ ಅಂತ ತಿಳ್ಕೊಂಡ್ವಿ. ಈಗ ಪ್ರಿಡಿಕೇಟ್ ಅಡ್ಜೆಕ್ಟಿವ್ ಅಂದ್ರೆ ಇಟ್ ಈಸ್ ಪ್ಲೇಸ್ಡ್ ಆಫ್ಟರ್ ಅ ಲಿಂಕಿಂಗ್ ವರ್ಬ್. ಒಂದು ಲಿಂಕಿಂಗ್ ವರ್ಬ್ ನಂತರ ಬರುವ ವರ್ಡೇ ಪ್ರಿಡಿಕೇಟ್ ಅಡ್ಜೆಕ್ಟಿವ್. ಈಗ ದೇ ಫಾರ್ಮ್ ಪಾರ್ಟ್ ಆಫ್ ದ ಪ್ರಿಡಿಕೇಟ್. ಅದು ಒಂದು ಪ್ರಿಡಿಕೇಟ್ ನ ಒಂದು ಫಾರ್ಮ್ ಆಗಿ ಇರುತ್ತೆ. ಈಗ ಎಕ್ಸಾಂಪಲ್, ದ ಮ್ಯಾನ್ ಈಸ್ ಫ್ಯಾಟ್. ಒಬ್ಬ ಮನುಷ್ಯ ದಪ್ಪವಾಗಿದ್ದಾನೆ. ಈಸ್ ಅನ್ನೋದು ಲಿಂಕಿಂಗ್ ವರ್ಬ್. ಸೊ ಇಲ್ಲಿ ನೋಡಿ, ಆಫ್ಟರ್, ಪ್ಲೇಸ್ಡ್ ಆಫ್ಟರ್ ಅ ಲಿಂಕಿಂಗ್ ವರ್ಬ್. ಇದು ಈಸ್ ಅನ್ನೋದು ಲಿಂಕಿಂಗ್ ವರ್ಬ್, ಇದರ ನಂತರ ಬಂದಿರೋದು ಫ್ಯಾಟ್. ಸೊ ಫ್ಯಾಟ್ ಅನ್ನೋದು ಪ್ರಿಡಿಕೇಟ್ ಅಡ್ಜೆಕ್ಟಿವ್. ರೋಹನ್ ಈಸ್ ಕೈಂಡ್. ಸೊ ಈಸ್ ಅನ್ನೋದು ಲಿಂಕಿಂಗ್ ವರ್ಬ್, ಲಿಂಕಿಂಗ್ ವರ್ಬ್ ನಂತರ ಕೈಂಡ್ ಬಂದಿದೆ. ಈ ಕೈಂಡ್ ಪ್ರಿಡಿಕೇಟ್ ಅಡ್ಜೆಕ್ಟಿವ್. ಈಗ ಲಿಂಕಿಂಗ್ ವರ್ಬ್ ಅಂದ್ರೆ ಏನು? ಲಿಂಕಿಂಗ್ ವರ್ಬ್ಸ್ ಅಂದ್ರೆ ಟು ಬಿ. ಟು ಬಿ ಅಂದ್ರೆ ಬಿ ಫಾರ್ಮ್ಸ್ ಬರ್ತಾವಲ್ಲ, ಈಸ್, ಆಮ್, ಆರ್, ವರ್, ಬಿ, ಬೀನ್, ಬೀಯಿಂಗ್, ಇವೆಲ್ಲವೂ ಬಿ ಫಾರ್ಮ್. ನೆಕ್ಸ್ಟ್ ಸೀನ್, ಅಪಿಯರ್, ಲುಕ್, ಫೀಲ್, ಸ್ಮೆಲ್, ಟೇಸ್ಟ್, ಎಕ್ಸೆಟ್ರಾ. ಸೊ ಇವೆಲ್ಲವೂ ಲಿಂಕಿಂಗ್ ವರ್ಬ್ಸ್. ಸೊ ನಾವೀಗ ಏನ್ ಕಲ್ತ್ವಿ? ಆನ್ ಅಡ್ಜೆಕ್ಟಿವ್ ಆಫನ್ ಕಮ್ಸ್ ಬಿಫೋರ್ ಅ ನೌನ್, ನೌನ್ಗೂ ಮುಂಚೆ, sometimes after a noun, ಕೆಲವು ಸಲ ನೌನ್ ನಂತರ, or a verb, verb ಅಥವಾ ನೌನ್ ನಂತರ. verb ಅಂದ್ರೆ ಯಾವ್ದಿಲ್ಲಿ? ಲಿಂಕಿಂಗ್ ವರ್ಬ್. ಈ ಲಿಂಕಿಂಗ್ ವರ್ಬ್ ಎಲ್ಲ ಹೇಳಿದ್ನಲ್ಲ, ಅದೇ ಲಿಂಕಿಂಗ್ ವರ್ಬ್. ಸೊ ಒಂದು ಮಾತ್ರ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಅಡ್ಜೆಕ್ಟಿವ್ ಅಂತ ಅಂದ್ರೆ ಕ್ವಾಲಿಟಿ ಹೇಳುತ್ತೆ, ವಿಶೇಷಣೆ ಹೇಳುತ್ತೆ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಬ್ಬ ಮನುಷ್ಯ ಒಂದು ವಸ್ತುವಿನ ಕ್ವಾಲಿಟಿ, ಒಂದು ವಿಶೇಷಣೆ ಹೇಳೋದೇ ಅಡ್ಜೆಕ್ಟಿವ್. ಗೈಸ್, ಈಗ ಲಿಮಿಟಿಂಗ್ ಅಡ್ಜೆಕ್ಟಿವ್ಸ್ ಬಗ್ಗೆ ಕಲಿಯೋಣ. ಅಂದರೆ ಸೆಕೆಂಡ್ ಟೈಪ್ ಆಫ್ ಅಡ್ಜೆಕ್ಟಿವ್. ಇದರಲ್ಲಿ 9 ಟೈಪ್ಸ್ ಬರುತ್ತೆ. ಸೊ ನಾನು ಈಗ ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಡೆಫಿನೆಟ್ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್. ಸೊ ನಾನು ನೌನ್ ಮಾಡುವಾಗ ಫಸ್ಟ್ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳಿದ್ದೆ ಆರ್ಟಿಕಲ್ಸ್ ಸಪ್ರೇಟ್ ಆಗಿ ಹೇಳ್ಬಿಡ್ತಾರೆ ಅಂತ. ಆದರೆ ಆರ್ಟಿಕಲ್ಸ್ ಅಡ್ಜೆಕ್ಟಿವ್ನಲ್ಲೇ ಬರುತ್ತೆ. ಸೊ ಅದು ಯಾವ್ಯಾವುದು ಅಂದರೆ ಡೆಫಿನೆಟ್ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸ್ ಯಾವ್ಯಾವು? ಎ ಆ್ಯಂಡ್ ದ, ಇವು ಆರ್ಟಿಕಲ್ಸ್. ಈಗ ಡೆಫಿನೆಟ್ ಆರ್ಟಿಕಲ್ಸ್ ದ ಬರುತ್ತೆ, ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್. ಹಾಗಾದರೆ ಡೆಫಿನೆಟ್ ಅಂದ್ರೆ ಏನು, ಇನ್ಡೆಫಿನೆಟ್ ಅಂದ್ರೆ ಏನು? ಇನ್ಡೆಫಿನೆಟ್ ಅಂದರೆ ಒಂದು ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾದ ಅಂದರೆ ಅನಿಶ್ಚಿತವಾದ ವಸ್ತುವನ್ನು ಹೇಳ್ತಾ ಇರುತ್ತೆ, ಅದು ಸ್ಪೆಸಿಫಿಕ್ ಆಗಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಐ ಸಾ ಅ ಲಯನ್. ನಾನು ಒಂದು ಸಿಂಹವನ್ನು ನೋಡಿದೆ. ಯಾವ ಸಿಂಹ ಗೊತ್ತಿಲ್ಲ, ತುಂಬಾ ಸಿಂಹ ಇದ್ದಾವೆ, ಒಂದು ಸಿಂಹವನ್ನು ನೋಡಿದೆ. ಸೊ ಅಥವಾ ಆ್ಯಂಡ್ ಅಥವಾ ಇರುವೆ, ಸಾಕಷ್ಟು ಇರುವೆ ಇರ್ತಾವಲ್ಲ, ಸೊ ನಾನು ನೋಡಿದೆ. ಇದು ಇನ್ಡೆಫಿನೆಟ್, ಯಾವುದೋ ಒಂದು ನೋಡಿದೆ ಅಷ್ಟೇ. ದ ಲಯನ್ ವಾಸ್ ಬಿಗ್ ಅಂದರೆ ನಾನು ಒಂದು ಸಿಂಹ ನೋಡಿದ್ದೆ, ಸ್ಪೆಸಿಫಿಕ್ ಆಗಿ ಒಂದು ಝೂ ಅಲ್ಲಿ ಒಂದು ಸ್ಪೆಸಿಫಿಕ್ ಆದ ಒಂದು ಸಿಂಹ ನೋಡಿದ್ದೆ, ಅದು ತುಂಬ ದೊಡ್ಡದಾಗಿತ್ತು, ತುಂಬ ಬಿಗ್ ಆಗಿತ್ತು. ಸೊ ಇಲ್ಲಿ ಆರ್ಟಿಕಲ್ಸ್ ಯಾವ್ದಾವುದು ಅಂದರೆ ಇದು ಎ ಆ್ಯಂಡ್, ಇವು ಆರ್ಟಿಕಲ್ಸ್. ಆ್ಯಂಡ್ ದ ಅನ್ನೋದು ಡೆಫಿನೆಟ್ ಬರುತ್ತೆ, ಎ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಸೊ ಪೊಸೆಸಿವ್ ಅಂದ್ರೆ ಏನು? ನಾನು ಅವಾಗಲೇ ಹೇಳಿದ್ದೆ ಮುಂಚೆನೆ ಹಿಂದಿನ ಕ್ಲಾಸ್ನಲ್ಲಿ. ಪೊಸೆಸಿವ್ ಅಂದರೆ ನಮಗೆ ಯಾವುದ್ರ ಮೇಲೆ ಅಧಿಕಾರ ಇರ್ತಲ್ಲ ಅದು. ಸೊ ಯಾವ್ಯಾವ ವರ್ಡ್ಸ್? ಮೈ, ಯೋರ್, ಹಿಸ್, ಹರ್, ಅವರ್, ದೇ, ಇಟ್ಸ್. ಸೊ ಇದೆಲ್ಲವೂ ನಂದು, ಅವಳದು, ಇವ್ದು, ಈ ರೀತಿ ಹೇಳೋಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಎಕ್ಸಾಂಪಲ್, ದಿಸ್ ಇಸ್ ಮೈ ಹೌಸ್. ಇದು ನನ್ನ ಮನೆ. ಸೊ ಮೈ ಅಂದರೆ ನಂದು, ಇದು ಪೊಸೆಸಿವ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಸೊ ಡೆಮಾನ್ಸ್ಟ್ರೇಟಿವ್ ಅಲ್ಲಿ ಏನೇನು ಬರುತ್ತೆ? ದಿಸ್, ದಟ್, ದೀಸ್, ದೋಸ್. ನಾನು ಮುಂಚೆ ಹೇಳಿದ್ದೆ ಇವೆಲ್ಲವೂ ಡೆಮಾನ್ಸ್ಟ್ರೇಟಿವ್ ಬರುತ್ತೆ ಅಂತ. ನಾವು ಇದ್ರ ಬಗ್ಗೆ ಪ್ರೊನೌನ್ನಲ್ಲೂ ಕಲ್ತಿದ್ವಿ. ಸೊ ಪ್ರೊನೌನಲ್ಲಿ ಏನಾಗುತ್ತೆ, ಇವೆಲ್ಲವೂ ಸಿಂಗಲ್ ಆಗಿ ಬಂದ್ಬಿಡ್ತವೆ ಸೆಂಟೆನ್ಸ್ನಲ್ಲಿ. ಆದರೆ ಅಡ್ಜೆಕ್ಟಿವ್ನಲ್ಲಿ ಇದು ನೌನ್ ಜೊತೆಲಿ ಬರುತ್ತೆ. ದ ಲಯನ್ ವಾಸ್ ಸ್ಕೇರಿ. ಸೊ
ಸೊ ಲಯನ್ ವಾಸ್ ಕಿಲ್. ದಟ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಲಯನ್ ಅನ್ನೋದು ಇಲ್ಲಿ ನೌನ್. ಸೊ ದಟ್ ಅಂದ್ರೆ ಆ ಸಿಂಹ ತುಂಬಾ ಭಯಾನಕವಾಗಿತ್ತು. ಸೊ ಇಲ್ಲಿ ನೌನ್ ಜೊತೆಗೆ ಬಂದಿದೆ. ಸೊ ಇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ನಲ್ಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಬಂತು ಅಂದ್ರೆ ಅದು ನೌನ್ ಜೊತೆಲೇ ಬರುತ್ತೆ. ಈಗ ನೆಕ್ಸ್ಟ್ ಇಂಡೆಫಿನೆಟ್ ಅಡ್ಜೆಕ್ಟಿವ್. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಇಂಡೆಫಿನೆಟ್ ನೌನ್ ಕೂಡ ಕಲ್ತಿದ್ವಿ. ಆದರೆ ವ್ಯತ್ಯಾಸ ಇಷ್ಟೇ, ಅಲ್ಲಿ ಅದು ಸಿಂಗಲ್ ಆಗಿ ಬರುತ್ತೆ, ಇಲ್ಲಿ ನೌನ್ ಜೊತೆಲಿ ಈ ಅಡ್ಜೆಕ್ಟಿವ್ಸ್ ವರ್ಡ್ಸ್ ಬರುತ್ತೆ. ಮೆನಿ, ಎನಿ, ಫ್ಯೂ, ಆಲ್ ಇವೆಲ್ಲವೂ ಇಂಡೆಫಿನೆಟ್ ಅಡ್ಜೆಕ್ಟಿವ್ಸ್. ಎಕ್ಸಾಂಪಲ್ ನೋಡೋಣ. ದೇರ್ ವರ್ ಅ ಫ್ಯೂ ಪೀಪಲ್. ಸೊ ಫ್ಯೂ ಅನ್ನೋದು ಇಂಡೆಫಿನೆಟ್ ಅಡ್ಜೆಕ್ಟಿವ್, ಪೀಪಲ್ ಅನ್ನೋದು ನೌನ್. ಆಲ್ ಕಿಡ್ಸ್ ಶುಡ್ ಕಮ್. ಸೊ ಆಲ್ ಅನ್ನೋದು ಇಲ್ಲಿ ಇಂಡೆಫಿನೆಟ್ ಅಡ್ಜೆಕ್ಟಿವ್. ಓಕೆ, ಸೊ ಆಲ್ ಕಿಡ್ಸ್ ಶುಡ್ ಕಮ್, ಎಲ್ಲ ಮಕ್ಕಳು ಬರಬೇಕು. ನೆಕ್ಸ್ಟ್ ಇಂಟರೋಗೇಟಿವ್ ಅಡ್ಜೆಕ್ಟಿವ್ಸ್. ಇಂಟರೋಗೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನು? ಪ್ರಶ್ನೆಗಳನ್ನ ಕೇಳೋದು. ಇವಾಗ ಇದು ನೋಡೋಣ. ಇಂಟರೋಗೇಟಿವ್ ಅಡ್ಜೆಕ್ಟಿವ್ಸ್. ವಿಚ್, ವಾಟ್. ಎಕ್ಸಾಂಪಲ್, ವಾಟ್ ಕಲರ್ ಇಸ್ ದಟ್? ಅದು ಯಾವ ಕಲರ್? ಸೊ ಡಿಫ್ರೆನ್ಸ್ ಇಷ್ಟೇ, ಇದು ನೌನ್ ಜೊತೆಲಿ ಬರುತ್ತೆ. ವಾಟ್ ಇಂಟರೋಗೇಟಿವ್ ಕೇಳ್ತಾ ಇದ್ದೀವಿ, ಕಲರ್ ಅನ್ನೋದು ನೌನ್. ವಿಚ್ ಸಬ್ಜೆಕ್ಟ್ ಡು ಯು ಲೈಕ್? ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ? ವಿಚ್ ಅನ್ನೋದು ಇಂಟರೋಗೇಟಿವ್ ಅಡ್ಜೆಕ್ಟಿವ್, ಸಬ್ಜೆಕ್ಟ್ ಅನ್ನೋದು ನೌನ್. ನೆಕ್ಸ್ಟ್ ಪ್ರಾಪರ್ ಅಡ್ಜೆಕ್ಟಿವ್ಸ್. ಸೊ ನಾವೀಗಾಗಲೇ ಪ್ರಾಪರ್ ನೌನ್ ಅಂತ ಕೂಡ ನೌನ್ ಅಲ್ಲಿ ಕಲ್ತಿದ್ವಿ, ಹೌದಲ್ವಾ? ಪ್ರಾಪರ್ ಅಂದ್ರೆ ಏನು? ಒಂದು ಸ್ಪೆಸಿಫಿಕ್ ಪರ್ಸನ್ಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳೋದಕ್ಕೆ ಪ್ರಾಪರ್ ಅಂತ ಹೇಳ್ತೀವಿ. ಇದನ್ನು ಸೇಮ್ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂದ್ರೆ ಆಲ್ವೇಸ್ ಕ್ಯಾಪಿಟಲೈಸ್ಡ್. ಯಾವಾಗಲೇ ಆಗಲಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ರಾಪರ್ ಆಗಿ ಯಾವುದೇ ಹೆಸರೆಲ್ಲ ಬರುತ್ತಲ್ಲ, ಅದು ಸೆಂಟೆನ್ಸ್ ಮಧ್ಯದಲ್ಲಿ ಬಂದರೂ ಕೂಡ ಅದ್ರ ಲೆಟರ್, ಫಸ್ಟ್ ಲೆಟರ್ ಕ್ಯಾಪಿಟಲ್ ಅಲ್ಲೇ ಇರುತ್ತೆ. ಡಿರೈವ್ ಫ್ರಮ್ ಪ್ರಾಪರ್ ನೇಮ್ಸ್. ಪ್ರಾಪರ್ ಅಂದ್ರೆ ಸ್ಪೆಸಿಫಿಕ್ ಆಗಿರೋ ಹೆಸರಿಂದ ಇದು ಡಿರೈವ್ ಆಗಿದೆ. ಎಕ್ಸಾಂಪಲ್, ಚೈನೀಸ್ ಫುಡ್. ಸೊ ಚೈನಾಯಿಂದ ಡಿರೈವ್ ಆಗಿರೋದು ಚೈನೀಸ್. ಸೊ ಅದಕ್ಕೋಸ್ಕರ ಸಿ ಕ್ಯಾಪಿಟಲ್ ಇದೆ ಅಂಡ್ ಚೈನೀಸ್ ಫುಡ್. ಇಂಡಿಯನ್ ಗರ್ಲ್. ಸೊ ಇಂಡಿಯಾದಿಂದ ಡಿರೈವ್ ಆಗಿರೋದು ಭಾರತೀಯ ಹುಡುಗಿ. ಸೊ ಇಂಡಿಯಾ ಅನ್ನೋದು ಮಧ್ಯದಲ್ಲಿ ಐ ಕ್ಯಾಪಿಟಲ್ ಆಯಿತು ಅಂಡ್ ಇದು ಪ್ರಾಪರ್ ಅಡ್ಜೆಕ್ಟಿವ್ಸ್. ಸೊ ಇಷ್ಟು 6 ಆಯಿತು. 6 ಟೈಪ್ಸ್ ನ ಕಲ್ತಿದೀವಿ, ಇನ್ನು 3 ಇದೆ. ಸೊ ಅದು ನೋಡೋಣ. ಸೊ ನೆಕ್ಸ್ಟ್ ಕಾರ್ಡಿನಲ್ ಅಡ್ಜೆಕ್ಟಿವ್ಸ್. ಕಾರ್ಡಿನಲ್ ಅಡ್ಜೆಕ್ಟಿವ್ಸ್ ಅಂದ್ರೆ modify the noun by numbering it like 4, 10. ಅಂದ್ರೆ ನಾಲ್ಕು ಮುಂಚೆ ನಾವು ನಂಬರ್ಸ್ ಹೇಳ್ತೀವಲ್ಲ, ಸೊ ಅದೇ ಕಾರ್ಡಿನಲ್ ಅಡ್ಜೆಕ್ಟಿವ್. ಫಾರ್ ಎಕ್ಸಾಂಪಲ್ 6 books. 6 ಅನ್ನೋದು 6 ಅಂಡ್ ಬುಕ್ಸ್ ಅನ್ನೋದು ನೌನ್. 7 pens. ಪೆನ್ಸ್ ನೌನ್. 7 ಅನ್ನೋದು ಇದು ಕಾರ್ಡಿನಲ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಆರ್ಡಿನಲ್ ಅಡ್ಜೆಕ್ಟಿವ್. ಸೊ ಆರ್ಡಿನಲ್ ಅಡ್ಜೆಕ್ಟಿವ್ ಅಂದ್ರೆ ನಾವು ಕಾರ್ಡಿನಲ್ ಅಡ್ಜೆಕ್ಟಿವ್ಗೆ 6, 7, 8 ಈ ರೀತಿ ನಂಬರ್ ಕೊಟ್ವಿ. ಇಲ್ಲಿ ಆರ್ಡಿನಲ್ ಅಡ್ಜೆಕ್ಟಿವ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಹೇಳ್ತೀವಿ. ದ ಫಸ್ಟ್ ಬಾಯ್, ಆ ಮೊದಲನೇ ಹುಡುಗ. ಸೊ ಇದು ಫಸ್ಟ್ ಅನ್ನೋದು ಆರ್ಡಿನಲ್ ಅಡ್ಜೆಕ್ಟಿವ್. ನೆಕ್ಸ್ಟ್ ದ ಥರ್ಡ್ ಡೇಟ್, ದ 6th ಮಂತ್ ಈ ರೀತಿ ಎಲ್ಲ ಹೇಳ್ತೀವಲ್ಲ, 6th, ಸೆಕೆಂಡ್, ಥರ್ಡ್ ಇವೆಲ್ಲವೂ ಆರ್ಡಿನಲ್ ಅಡ್ಜೆಕ್ಟಿವ್ ಕೆಳಗೆ ಬರುತ್ತೆ. ನೆಕ್ಸ್ಟ್ nouns used as adjectives. ಸೊ ಕೆಲವು ಸಲ ನೌನ್ ಬಗ್ಗೆ ಡಿಫೈನ್ ಮಾಡೋದಕ್ಕೆ ನಾವು ನೌನ್ ಅನ್ನೇ ಯೂಸ್ ಮಾಡ್ಕೊತೀವಿ. ಅದೇ ಇಲ್ಲಿ ಈ 9th one, nouns used as adjectives. ಆ ಹಿಂದಿ ಟೀಚರ್. ಇಲ್ಲಿ ಟೀಚರ್ ಅನ್ನೋದು ನೌನ್, ಅದು ಯಾವ ಟೀಚರ್, ಯಾವ ಸಬ್ಜೆಕ್ಟಿನ ಟೀಚರ್? ಹಿಂದಿ. ಸೊ ಅದಕ್ಕೋಸ್ಕರ ನಾವು ನೌನ್ ಅನ್ನೇ ಯೂಸ್ ಮಾಡ್ಕೊತೀವಿ ಇನ್ನೊಂದು ನೌನ್ ಬಗ್ಗೆ ಡಿಫೈನ್ ಅಥವಾ ಡಿರೈವ್ ಮಾಡೋದಕ್ಕೆ ಅಂತ ಅನ್ನೋದೇ 9th one. ನೆಕ್ಸ್ಟ್ ದ ಬುಕ್ ಫೇರ್. ಫೇರ್ ಅಂದ್ರೆ ಏನು? ಜಾತ್ರೆ, ಎಕ್ಸಿಬಿಷನ್. ಸೊ ಅಲ್ಲಿ ಎಕ್ಸಿಬಿಷನ್ ಅಥವಾ ಜಾತ್ರೆ ಇದೆ, ಯಾವ್ದು? ಬುಕ್. ಸೊ ದ ಬುಕ್ ಫೇರ್. ಇಲ್ಲಿ ಫೇರ್ ಅನ್ನೋದು ನೌನ್, ಆದ್ರೆ ಅದ್ರ ಜೊತೆಲಿ ಆಸ್ ಅ ನೌನ್ ಯೂಸ್ ಮಾಡ್ತೀವಲ್ಲ, ಸೊ ಬುಕ್. ಇದಿಷ್ಟು ಅರ್ಥ ಆಯ್ತು ಅಲ್ವಾ? ಆದ್ರೆ ಈಗ ಇನ್ನೊಂದು ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅನ್ನೋದು ಒಂದು ರೀತಿ ಡಿಫ್ರೆಂಟ್ ಆಗಿರುವಂತ ಅಡ್ಜೆಕ್ಟಿವ್ಸ್. ಇದ್ರ ಬಗ್ಗೆ ಈಗ ಹೇಳ್ತೀನಿ. ಕಾಂಪೌಂಡ್ ಅಡ್ಜೆಕ್ಟಿವ್ಸ್. ಸೊ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂದ್ರೆ ಮೇಡ್ ಅಪ್ ಆಫ್ 2 or more words. 2 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಡ್ಸ್ ಅಲ್ಲಿ ಮಾಡಿರುವಂತಹ ವರ್ಡ್ಸ್ ಇಲ್ಲಿ ಕಾಂಪೌಂಡ್ ಅಡ್ಜೆಕ್ಟಿವ್ಸ್. ಫಾರ್ ಎಕ್ಸಾಂಪಲ್ ನ್ಯಾರೋ ಮೈಂಡೆಡ್, ಒಂಥರ ನ್ಯಾರೋ ಮೈಂಡೆಡ್ ಪರ್ಸನ್ ಅಂತ ಹೇಳ್ತೀವಲ್ಲ. ಸೊ ನ್ಯಾರೋ ಮೈಂಡೆಡ್, ಹೈಲಿ ರೆಸ್ಪೆಕ್ಟೆಡ್. ಮೋಸ್ಟ್ ಆಫ್ ದ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಹೈಫನ್ ಇಂದಾನೆ ಬರುತ್ತೆ. ಓಕೆ, ಹೈಲಿ ರೆಸ್ಪೆಕ್ಟೆಡ್, ಇಲ್ಲೂ ಕೂಡ ಹೈಫನ್ ಇದೆ, ಇಲ್ಲೂ ಹೈಫನ್ ಇದೆ. ಮಿಡಲ್ ಏಜ್ ಅಂದ್ರೆ ಮಧ್ಯ ವಯಸ್ಕ, ಇದು ಕೂಡ ಹೈಫನ್ ಇದೆ. ಟೈಮ್ ಸೇವಿಂಗ್, ಗುಡ್ ಲುಕಿಂಗ್, ಫಾರ್ವರ್ಡ್ ಥಿಂಕಿಂಗ್, ಸ್ಮೋಕ್ ಫ್ರೀ, ಫುಲ್ ಲೆಂತ್, ಫ್ಯಾಟ್ ಫ್ರೀ ಎಕ್ಸೆಟ್ರಾ. ಈ ತರ ಹಲವಾರು 2 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಡ್ಸ್ ಈ ರೀತಿ ಬರುತ್ತಲ್ಲ, ಸೊ ಅದು ಕಾಂಪೌಂಡ್ ಅಡ್ಜೆಕ್ಟಿವ್. ಅಂದ್ರೆ ಅಡ್ಜೆಕ್ಟಿವ್
ಕ್ವಾಲಿಟಿ ಹೇಳುತ್ತೆ. ಕನ್ಫ್ಯೂಸ್ ಆಗಬೇಡಿ, ನೌನ್, ಪ್ರನೌನ್ ಅಥವಾ ಅಡ್ಜೆಕ್ಟಿವ್ ಏನು ಅಂತ. ಅಡ್ಜೆಕ್ಟಿವ್ ಮೇನ್ ಅರ್ಥ ಏನು, ಅದು ಕ್ವಾಲಿಟಿ ಬಗ್ಗೆ ಹೇಳುತ್ತೆ, ವಿಶೇಷಣೆ ಬಗ್ಗೆ ಹೇಳುತ್ತೆ. ಸೊ ಅದ್ರ ಕೆಳಗಡೆ ಬರೋವೆಲ್ಲ ಇವೆ. ಓಕೆ, ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಕಲಿತಿದೆ ಅಲ್ವಾ. ನೆಕ್ಸ್ಟ್ ಈಗ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್, ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಆ್ಯಂಡ್ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಈಗ ಅದನ್ನು ನೋಡೋಣ. ಈಗ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ನ ಕಲಿಯೋಣ. ಸೊ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ಎಕ್ಸಾಮ್ನಲ್ಲಿ ಅಥವಾ ಸ್ಪೋಕನ್ ಲ್ಯಾಂಗ್ವೇಜ್ನಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಆಗುವಂಥ ಕಾನ್ಸೆಪ್ಟ್. ಸೊ ಗಮನ ಕೊಟ್ಟು ಕೇಳಿ. ಸೊ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಅಂದರೆ ಇದನ್ನು ಯಾವಾಗೆಲ್ಲ ಯೂಸ್ ಮಾಡ್ತೀವಿ? ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಕಂಪೇರ್ ಮಾಡುವಾಗ, ಅಥವಾ ಎರಡು ವಸ್ತುಗಳ ನಡುವೆ ಕಂಪೇರ್ ಮಾಡುವಾಗ, ಅಥವಾ ಇಬ್ಬರಿಗಿಂತಲೂ ಹೆಚ್ಚಿನ ವ್ಯಕ್ತಿಗಳ ಬಗ್ಗೆ, ಅಥವಾ ಎರಡು ವಸ್ತುಗಳಿಗಿಂತಲೂ ಹೆಚ್ಚಿನ ವಸ್ತು ಬಗ್ಗೆ ನಾವು ಕಂಪೇರ್ ಅಂದರೆ ಹೋಲಿಕೆ ಮಾಡುವಾಗ ನಾವು ಕಂಪ್ಯಾರಿಸನ್ ಯೂಸ್ ಮಾಡ್ತೀವಿ. ಅಂದರೆ ಈ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ನಲ್ಲಿ 3 ರೀತಿ ಇರುತ್ತೆ. ಒಂದು ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಸೊ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ಗೆ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಅಂತಾನು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತಗೋಣ. ಈಗ ವರ್ಡ್ಸ್ ಇಂದ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ಪಾಸಿಟಿವ್ ತಗೋಣ. ಪಾಸಿಟಿವ್ ಅಂದರೆ ಈ ಕಾಲಮಲ್ಲಿ ಏನು ಬರುತ್ತೆ, ಬೇಸ್ ವರ್ಡ್ಸ್ ಅಷ್ಟೇ. ಅಷ್ಟೇನು ತಲೆ ಕೆಡಿಸ್ಕೋಬೇಡಿ. ಪಾಸಿಟಿವ್ ಬಂತು ಅಂದರೆ ಜಸ್ಟ್ ಬೇಸ್ ವರ್ಡ್ಸ್. ಸೊ ಪಾಸಿಟಿವ್ ಅಲ್ಲಿ ಬಿಗ್ ಅಂತ ಒಂದು ಬೇಸ್ ವರ್ಡ್ ಇದೆ. ಸೊ ಕಂಪ್ಯಾರಿಟಿವ್ ಅಲ್ಲಿ ಬಂದಾಗ ಅದು ಬಿಗ್ಗರ್, ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಂದಾಗ ಅದು ಬಿಗ್ಗೆಸ್ಟ್. ಸೊ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ರಾಮ ಎತ್ತರವಾಗಿದ್ದಾನೆ. ರಾಮ್ ಈಸ್ ಟಾಲ್. ಈ ರಾಮ್ ಬಗ್ಗೆ ಮಾತಾಡಿದ್ವಿ. ಸೊ ರಾಮ್ ಈಸ್ ಟಾಲ್ ಅಂತ ಹೇಳ್ತಾ ಇದ್ದೀನಿ. ರಾಮ ರೋಹನ್ಗಿಂತಲೂ ಎತ್ತರವಾಗಿದ್ದಾನೆ. ರಾಮ್ ಈಸ್ ಟಾಲರ್ ದ್ಯಾನ್ ರೋಹನ್. ಇಲ್ಲಿ ಕಂಪ್ಯಾರಿಸನ್ ಬಂತು. ರಾಮ್ ಆ್ಯಂಡ್ ರೋಹನ್ ಮಧ್ಯೆ ಕಂಪ್ಯಾರಿಸನ್ ಬಂದಾಗ ನಾವು ಕಂಪೇರಿಟಿವ್ ಅಂದರೆ ಬಿಗ್ಗರ್ ಅಂತ ಇದೆಯಲ್ಲ, ಅದು ಟಾಲರ್. ಟಾಲ್ಗೆ ಟಾಲರ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಈಗ ತಗೊಳ್ಳಿ, ಒಂದು ತರಗತಿಯಲ್ಲಿ ರಾಮ ತರಗತಿಯಲ್ಲಿ ಎಲ್ಲರಿಗಿಂತಲೂ ಎತ್ತರವಾಗಿದ್ದಾನೆ. ರಾಮ್ ಈಸ್ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಅಂದರೆ ತರಗತಿಯಲ್ಲಿ ಎಲ್ಲರಿಗಿಂತಲೂ ರಾಮ ಎತ್ತರವಾಗಿದ್ದಾನೆ. ಸೊ ಎಲ್ಲ ಒಂದು ಬಿಗ್ಗರ್ ಒಂದು ಗ್ರೂಪಿಗೆ ಕಂಪೇರ್ ಮಾಡುವಾಗ ಅಂದರೆ ಸೂಪರ್ ಅಂತ ಹೇಳ್ತೀವಲ್ಲ, ಸೊ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಟಾಲ್ ಅನ್ನೋದು ಕಂಪ್ಯಾರಿಟಿವ್ನಲ್ಲಿ ಟಾಲರ್ ಆಯಿತು, ಸೂಪರ್ಲೇಟಿವ್ನಲ್ಲಿ ಟಾಲೆಸ್ಟ್ ಆಯಿತು. ರಾಮ್ ಈಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಇಲ್ಲಿ ಟಾಲೆಸ್ಟ್ ಅಂತ ನಾವು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡಿದ್ವಿ. ಅಂದರೆ ಈ ತರಗತಿಯಲ್ಲಿ ಅವನು ಎತ್ತರವಾಗಿದ್ದಾನೆ ಅಂದಾಗ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಯೂಸ್ ಮಾಡಿದ್ವಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರ ನೀವು, ನಾನು ಇಲ್ಲಿ ಕಂಪ್ಯಾರಿಟಿವ್ ಟಾಲರ್ ಬಂದಾಗ ದ್ಯಾನ್ ಅಂತ ಯೂಸ್ ಮಾಡಿದೆ. ಆ್ಯಂಡ್ ಸೂಪರ್ಲೇಟಿವ್ನಲ್ಲಿ ಟಾಲೆಸ್ಟ್ ಅಂತ ಬಂದಾಗ ದ ಅನ್ನೋದನ್ನ ಯೂಸ್ ಮಾಡಿದ್ವಿ. ಸೊ ಇವಾಗ ಬನ್ನಿ, ಈ ಬೇಸ್ ಫಾರ್ಮ್ ಅಂದರೆ ಪಾಸಿಟಿವ್ ಬರುತ್ತಲ್ಲ, ಈ ಪಾಸಿಟಿವ್ ವರ್ಡ್ಸ್ ಬೇಸ್ ಫಾರ್ಮ್ನ ನಾವು ಯಾವ ರೀತಿ ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಆಗಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ. ಸೊ ಇದು ಕಲಿಯೋದು ಅಥವಾ ನೆನ್ಪಿಟ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು ಅಂತ ಏನೂ ಇಲ್ಲ. ಜಸ್ಟ್ ಸ್ವಲ್ಪ ಸಿಂಪಲ್ ಆಗಿರೋಂಥ ರೂಲ್ಸ್ ಅಷ್ಟೇ. ಆ ರೂಲ್ಸ್ನ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಎಕ್ಸಾಮ್ಸಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಪೋಕನ್ ಲ್ಯಾಂಗ್ವೇಜ್ ತಗೊಂಡ್ರೆ, ಸ್ಪೋಕನ್ ಇಂಗ್ಲೀಷ್ನಲ್ಲೂ ಕೂಡ ಯಾವ ಸಂದರ್ಭದಲ್ಲಿ ನೀವು ಯಾವ ಡಿಗ್ರಿಯನ್ನು ಯೂಸ್ ಮಾಡಿದರೆ ಅಲ್ಲಿ ಕರೆಕ್ಟಾಗಿ ಮೀನಿಂಗ್ ಬರುತ್ತೆ ಅಂದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಈಗ ಮೊದಲನೇ ಬೇಸಿಕ್ ಆ್ಯಂಡ್ ಸಿಂಪಲ್ ರೂಲ್ಸ್ ಅಂದರೆ ಶಾರ್ಟ್ ಅಡ್ಜೆಕ್ಟಿವ್. ಸೊ ಮೊದಲನೇ ರೂಲ್ಸ್, ಇಲ್ಲಿ ನಾನು ಶಾರ್ಟ್ ಫಾರ್ಮ್ ಜಾಗ ಇಲ್ಲ ಅಂತ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಓಕೆ, ಶಾರ್ಟ್ ಅಡ್ಜೆಕ್ಟಿವ್. ಶಾರ್ಟ್ ಅಡ್ಜೆಕ್ಟಿವ್ ಅಂದರೆ ಚಿಕ್ಕ ವರ್ಡ್ಸ್ ಬಂದಾಗ ನೀವು ER ಅಥವಾ EST ಆ ವರ್ಡ್ ಪಕ್ಕದಲ್ಲೇ ER ಅಥವಾ EST ಅನ್ನೋದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಂಗ್ ಅಡ್ಜೆಕ್ಟಿವ್ಸ್ ಅಂದರೆ ಲಾಂಗ್ ವರ್ಡ್ಸ್ ಬಂದಾಗ ನೀವು ಮೋರ್ ಅಥವಾ ಮೋಸ್ಟ್ ಅನ್ನೋದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ವರ್ಡ್ ಎಂಡಿಂಗಿಗೆ ನೀವು ER ಆ್ಯಂಡ್ EST ಅಂತ ಶಾರ್ಟ್ ಅಡ್ಜೆಕ್ಟಿವ್ ಅಲ್ಲಿ ಆ್ಯಡ್ ಮಾಡ್ತೀರಾ. ಲಾಂಗ್ ಅಡ್ಜೆಕ್ಟಿವ್ನಲ್ಲಿ ಇದು ಮೋರ್ ಆ್ಯಂಡ್ ಮೋಸ್ಟ್ ಇದೆಯಲ್ಲ, ಅದನ್ನು ನೀವು ಲಾಂಗ್ ದೊಡ್ಡ ಉದ್ದವಾಗಿರೋಂಥ ವರ್ಡ್ಗಿನ ಮುಂಚೆನೇ ಆ್ಯಡ್ ಮಾಡ್ತೀರಾ. ಮೋರ್ ಅನ್ನೋದು ನೀವು ಕಂಪ್ಯಾರಿಟಿವ್ನಲ್ಲಿ ಯೂಸ್ ಮಾಡ್ತೀರಾ, ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ನಲ್ಲಿ ಯೂಸ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಶಾರ್ಟ್ ಅಡ್ಜೆಕ್ಟಿವ್ ಅಲ್ಲೂ ಕೂಡ ಅಷ್ಟೇ. ER ನೀವು ಕಂಪ್ಯಾರಿಟಿವ್ನಲ್ಲಿ ಯೂಸ್ ಮಾಡ್ತೀರಾ, EST ಅನ್ನೋದು ಸೂಪರ್ಲೇಟಿವ್ನಲ್ಲಿ ಯೂಸ್ ಮಾಡ್ತೀರಾ.
ಸೊ ಇಷ್ಟಿಗೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ವರ್ಡ್ ಬಂದಾಗ ನೀವು ವರ್ಡ್ನ ಪಕ್ಕದಲ್ಲಿ ಕಂಪ್ಯಾರಿಟಿವ್ಲಿ ಇ ಆರ್, ಸೂಪರ್ಲೇಟಿವ್ಲಿ ಇ ಎಸ್ ಟಿ ಅನ್ನೋದನ್ನು ಯೂಸ್ ಮಾಡ್ತೀರಾ. ಲಾಂಗ್ ವರ್ಡ್ಸ್ ಬಂದಾಗ ಅದು ವರ್ಡ್ಗೂ ಮುಂಚೆ ಕಂಪ್ಯಾರಿಟಿವ್ನಲ್ಲಿ ಮೋರ್, ಆಮೇಲೆ ಸೂಪರ್ಲೇಟಿವ್ನಲ್ಲಿ ಮೋಸ್ಟ್ ಅನ್ನೋದನ್ನ ಯೂಸ್ ಮಾಡ್ತೀರಾ. ಇದಾಯ್ತು ಬೇಸಿಕ್ ರೂಲ್. ಫಸ್ಟ್ ರೂಲ್ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬೇಸಿಕ್ ತಿಳ್ಕೊಂಡಿದ್ದಾಯ್ತಲ್ವಾ, ಈಗ ರೂಲ್ಸ್ ನೋಡೋಣ. ಸೊ ಫಸ್ಟ್ ರೂಲ್ ಏನು ಅಂದ್ರೆ, ಒನ್ ಸಿಲೆಬಲ್ ಇದ್ದಾಗ ವರ್ಡ್ ಪಕ್ಕದಲ್ಲಿ ಕಂಪ್ಯಾರಿಟಿವ್ ಇದ್ರೆ ಇ ಆರ್ ಅಂತ ಆಡ್ ಮಾಡಿ, ಅಂಡ್ ಸೂಪರ್ಲೇಟಿವ್ ಇದ್ರೆ ಇ ಎಸ್ ಟಿ ಅಂತ ಆಡ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಆಫ್ ಆಲ್ ಸಿಲೆಬಲ್ ಅಂದ್ರೆ ಏನು? ಸಿಲೆಬಲ್ ಅಂದ್ರೆ ಯಾವ ವರ್ಡ್ ನಲ್ಲಿ ನಿಮಗೆ ಆ ವೋವೆಲ್ ಸೌಂಡ್ ಬರುತ್ತಲ್ಲ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ. ಒನ್ ಸಿಲೆಬಲ್ ಅಂದ್ರೆ ಒನ್ ಓವೆಲ್ ಸೌಂಡ್ ಬಂದ್ರೆ ಆ ವರ್ಡ್ ಅಲ್ಲಿ ಆವಾಗ ಒನ್ ಸಿಲೆಬಲ್ ಅಂತ ಆಗುತ್ತೆ. ಈಗ ಇಲ್ಲಿ ಪಾಸಿಟಿವ್ ಅಲ್ಲಿ ಬೇಸಿಕ್ ವರ್ಬ್ ನೋಡೋಣ. ಬೇಸಿಕ್ ವರ್ಡ್ ಡಾರ್ಕ್, ಕೋಲ್ಡ್. ಡಾರ್ಕ್ ಡಾ ಆ ಅನ್ನೋದು ಓವೆಲ್ ಸೌಂಡ್ ಬಂತು, ಸೊ ಒನ್ ಸಿಲೆಬಲ್. ನೆಕ್ಸ್ಟ್ ಕೋಲ್ಡ್ ಓ ಅನ್ನೋದು ಓವೆಲ್ ಸೌಂಡ್, ಒನ್ ಸಿಲೆಬಲ್ ಅಂದ್ರೆ ಒನ್ ಸೌಂಡ್ ಬಂತು. ಒನ್ ಓವೆಲ್ ಸೌಂಡಿಗೆ ಒನ್ ಸಿಲೆಬಲ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ ಆಯ್ತು. ಈಗ ಕಂಪ್ಯಾರಿಟಿವ್ ಬಂದಾಗ ಅದಕ್ಕೆ ನಾವು ಹೇಳಿದ್ರೆ ಒನ್ ಸಿಲೆಬಲ್ ಇದ್ದಾಗ ಇ ಆರ್ ಅಂತ ಆಡ್ ಮಾಡಬೇಕು. ಎಲ್ಲಿ? ಕಂಪ್ಯಾರಿಟಿವ್ ನಲ್ಲಿ. ಸೊ ಕಂಪ್ಯಾರಿಟಿವ್ ನಲ್ಲಿ ಈ ಎರಡು ವರ್ಡ್ಸ್ ಏನಾಯ್ತು? ಡಾರ್ಕರ್, ಕೋಲ್ಡರ್, ಇ ಆರ್ ಅಂತ ಆಡ್ ಮಾಡಿದ್ವಿ. ನೆಕ್ಸ್ಟ್ ಇ ಎಸ್ ಟಿ ಅನ್ನೋದು ಸೂಪರ್ಲೇಟಿವ್ ನಲ್ಲಿ ಆಡ್ ಮಾಡಬೇಕು. ಸೊ ಸೂಪರ್ಲೇಟಿವ್ ನಲ್ಲಿ ಏನಾಯ್ತು? ಡಾರ್ಕೆಸ್ಟ್, ಕೋಲ್ಡೆಸ್ಟ್. ಈಗ ಸೆಕೆಂಡ್ ರೂಲ್ ನೋಡೋಣ. ಸೆಕೆಂಡ್ ರೂಲ್, ಒನ್ ಸಿಲೆಬಲ್ ಎಂಡಿಂಗ್ ವಿತ್ ಇ ಜಸ್ಟ್ ಆಡ್ ಆರ್ ಅಥವಾ ಎಸ್ ಟಿ. ಅಂದ್ರೆ ಒನ್ ಸಿಲೆಬಲ್ ವರ್ಡ್ ಇರುತ್ತೆ, ಆದ್ರೆ ಆಗ್ಲೇ ಆ ಲೆಟರ್ ನಲ್ಲಿ ಆ ವರ್ಡ್ ನಲ್ಲಿ ಇ ಅನ್ನೋ ಲೆಟರ್ ಇದ್ದಾಗ ನಾವು ಆರ್ ಅಂತ ಯೂಸ್ ಮಾಡಬೇಕು ಕಂಪ್ಯಾರಿಟಿವ್ ನಲ್ಲಿ, ಸೂಪರ್ಲೇಟಿವ್ ನಲ್ಲಿ ಎಸ್ ಟಿ ಅಂತ ಯೂಸ್ ಮಾಡಬೇಕು. ಸೊ ಒನ್ ಸಿಲೆಬಲ್ ಇದ್ದಾಗ ಜಸ್ಟ್ ನಾವು ಇ ಆರ್ ಇ ಎಸ್ ಟಿ ಆಡ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಈಗ ಒನ್ ಸಿಲೆಬಲ್ ಎಂಡಿಂಗ್ ವಿತ್ ಲೆಟರ್ ಇ ಅಲ್ಲಿ ಎಂಡ್ ಆದ್ರೆ ಆ ವರ್ಡ್, ಅವಾಗ ನಾವು ಜಸ್ಟ್ ಆರ್ ಅಂಡ್ ಎಸ್ ಟಿ ಅನ್ನೋದನ್ನ ಯೂಸ್ ಮಾಡಬೇಕು. ಇಲ್ಲಿ ಎರಡು ವರ್ಡ್ ಇದೆ, ಲೇಟ್, ವೈಸ್. ಸೊ ಇದು ಕಂಪ್ಯಾರಿಟಿವ್ ಬಂದಾಗ ಈಗಾಗಲೇ ಇಲ್ಲಿ ಇ ಅಂತ ಇದೆ ಎರಡಕ್ಕೂ. ಕಂಪ್ಯಾರಿಟಿವ್ ಬಂದಾಗ ಲೇಟ್ ಅನ್ನೋದು ಜಸ್ಟ್ ಆರ್ ಆಡ್ ಮಾಡಿದ್ವಿ, ಲೇಟರ್ ಆಯ್ತು. ಅಂಡ್ ಸೂಪರ್ಲೇಟಿವ್ ನಲ್ಲಿ ಇ ಆಗೇ ಇದೆ, ಸೊ ಜಸ್ಟ್ ಎಸ್ ಟಿ ಅನ್ನೋದನ್ನ ಆಡ್ ಮಾಡಿ ಲೇಟೆಸ್ಟ್ ಆಯ್ತು. ನೆಕ್ಸ್ಟ್ ವೈಸ್, ಡಬ್ಲ್ಯೂ ಐ ಎಸ್ ಸಿ, ವೈಸ್. ವೈಸ್ ಅಲ್ಲಿ ಇ ಇದೆ, ಸೊ ಇಲ್ಲಿ ವೈಸರ್ ಜಸ್ಟ್ ಆರ್ ಆಡ್ ಮಾಡಿದ್ವಿ. ಅಂಡ್ ಸೂಪರ್ಲೇಟಿವ್ ನಲ್ಲಿ ವೈಸೆಸ್ಟ್, ಸೊ ಎಸ್ ಟಿ ಅನ್ನೋದನ್ನ ಆಡ್ ಮಾಡಿದ್ವಿ. ಈಗ ನೆಕ್ಸ್ಟ್ ರೂಲ್ ಬಗ್ಗೆ ನೋಡೋಣ. ನೆಕ್ಸ್ಟ್ ರೂಲ್, ಎಂಡಿಂಗ್ ವಿತ್ ಒನ್ ವೋವೆಲ್ ಅಂಡ್ ಒನ್ ಕಾನ್ಸನೆಂಟ್, ಡಬಲ್ ದ ಕಾನ್ಸನೆಂಟ್ ಪ್ಲಸ್ ಆಡ್ ಇ ಆರ್ ಆರ್ ಇ ಎಸ್ ಟಿ. ಅಂದ್ರೆ ಒಂದು ವರ್ಡ್ ನಲ್ಲಿ ಲಾಸ್ಟ್ ಗೆ ಒಂದು ವೋವೆಲ್ ಕೂಡ ಇರುತ್ತೆ ಅಂಡ್ ಒಂದು ಕಾನ್ಸನೆಂಟ್ ಕೂಡ ಇರುತ್ತೆ. ಒಂದು ವರ್ಡ್ ನಲ್ಲಿ ಲಾಸ್ಟ್ ಗೆ ಒಂದು ವೋವೆಲ್ ಲೆಟರ್ ಅಂಡ್ ಒಂದು ಕಾನ್ಸನೆಂಟ್ ಲೆಟರ್ ಇಂದ ಎಂಡ್ ಆಗೋದಾದ್ರೆ ಅವಾಗ ಅದಕ್ಕೆ ನಾವು ಕಾನ್ಸನೆಂಟ್ ನ ಡಬಲ್ ಮಾಡಬೇಕಾಗುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ ವರ್ಡ್ ನಲ್ಲಿ ಎಕ್ಸಾಂಪಲ್ ಕೊಡುವಾಗ. ಅದೇ ಕಂಪ್ಯಾರಿಟಿವ್ಗೆ ನಾವು ಇ ಆರ್ ಅಂತ ಆಡ್ ಮಾಡ್ತೀವಿ ಅದ್ರ ಪಕ್ಕದಲ್ಲಿ, ಅಂಡ್ ಸೂಪರ್ಲೇಟಿವ್ಗೆ ಇ ಎಸ್ ಟಿ ಅಂತ ಆಡ್ ಮಾಡ್ತೀವಿ. ಐ ಹೋಪ್ ನಿಮಗೆ ಓವೆಲ್ ಅಂದ್ರೆ ಏನು, ಕಾನ್ಸನೆಂಟ್ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಎ ಟು ಝೆಡ್ ಅಲ್ಲಿ ಇರುತ್ತಲ್ಲ, ಎ ಇ ಐ ಒ ಯು ಅನ್ನೋದು ಓವೆಲ್, ಇನ್ನು ರಿಮೈನಿಂಗ್ ಎಲ್ಲ ಕಾನ್ಸನೆಂಟ್ ಲೆಟರ್ಸ್. ಈಗ ಪಾಸಿಟಿವ್ ಅಲ್ಲಿ ನೋಡೋಣ. ಪಾಸಿಟಿವ್ ಅಲ್ಲಿ ನಾನು ಇಲ್ಲಿ ಫ್ಯಾಟ್ ಅಂಡ್ ಹಾಟ್ ಅನ್ನೋದನ್ನ ಕೊಟ್ಟಿದ್ದೀನಿ. ಸೊ ಕಂಪ್ಯಾರಿಟಿವ್ ಬಂದಾಗ ಇಲ್ಲಿ ನೋಡಿ, ಫ್ಯಾಟ್ ಅನ್ನೋದು ಒಂದು ಎ ಅನ್ನೋದು ಓವೆಲ್, ಟಿ ಅನ್ನೋದು ಕಾನ್ಸನೆಂಟ್. ಸೊ ಲಾಸ್ಟಿಗೆ ಒಂದು ಓವೆಲ್ ಅಂಡ್ ಕಾನ್ಸನೆಂಟ್ ಲೆಟರ್ ಬಂದಿದೆ. ಇಲ್ಲಿ ಕೆಳಗೆ ಅಷ್ಟೇ, ಹಾಟ್ ಅಲ್ಲಿ ಓ ಅನ್ನೋದು ಒಂದು ಓವೆಲ್ ಲೆಟರ್ ಇದೆ ಅಂಡ್ ಟಿ ಅನ್ನೋದು ಒಂದು ಕಾನ್ಸನೆಂಟ್. ಸೊ ಅದು ಕಂಪ್ಯಾರಿಟಿವ್ ಬಂದಾಗ ನಾನು ಡಬಲ್ ದ ಕಾನ್ಸನೆಂಟ್ ಅಂತ ಹೇಳಿದ್ದೆ. ಸೊ ಕಾನ್ಸನೆಂಟ್ ನ ಡಬಲ್ ಮಾಡಬೇಕು ಅಂದ್ರೆ ಕಾನ್ಸನೆಂಟ್ ಯಾವ್ದು ಇಲ್ಲಿ? ಟಿ ನ ಡಬಲ್ ಮಾಡಬೇಕು ಅಂದ್ರೆ ಇನ್ನೊಂದು ಟಿ ನ ಆಡ್ ಮಾಡಬೇಕು. ಸೊ ಇಲ್ಲಿ ಕಂಪ್ಯಾರಿಟಿವ್ ಬಂದಾಗ ಎಫ್ ಎ ಟಿ ಟಿ ಆಡ್ ಇ ಆರ್, ಇಲ್ಲಿ ಟಿ ಟಿ ಇ ಆರ್ ಅಂತ ಫ್ಯಾಟರ್ ಅಂತ ಆಡ್ ಮಾಡಿದ್ವಿ. ಸೊ ಕಾನ್ಸನೆಂಟ್ ಡಬಲ್ ಆಯ್ತು, ಟಿ ಟಿ ಅಂಡ್ ಇ ಆರ್ ಅನ್ನ ಆಡ್ ಮಾಡಿದ್ವಿ. ಇಲ್ಲಿ ಹಾಟ್ ಅಲ್ಲೂ ಅಷ್ಟೇ, ಹಾಟ್ ಅನ್ನೋದು ಕಂಪ್ಯಾರಿಟಿವ್ ಬಂದಾಗ ಹಾಟರ್, ಹೆಚ್ ಒ ಟಿ ಟಿ, ಟಿ ಅನ್ನೋದು ಡಬಲ್ ಆಯ್ತು, ಟಿ ಟಿ ಅಂಡ್ ಇ ಆರ್, ಹಾಟರ್. ನೆಕ್ಸ್ಟ್ ಇದು ಸೂಪರ್ಲೇಟಿವ್ ಬಂದಾಗ ಸೇಮ್ ವರ್ಡ್ ಏನಾಗುತ್ತೆ, ಇ ಎಸ್ ಟಿ ಅಂತ ಆಡ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸಾರಿ, ಪವರ್ ಹೋಯ್ತು, ನಾನು ಕಂಟಿನ್ಯೂ ಮಾಡ್ತಿದ್ದೀನಿ, ಬಟ್ ನಾನು ಕಂಟಿನ್ಯೂ ಮಾಡ್ತೀನಿ, ಪವರ್ ಬರುತ್ತೆ. ಓಕೆ, ಇಲ್ಲಿ ಸೂಪರ್ಲೇಟಿವ್ ಅಲ್ಲಿ ಸೇಮ್ ಇಲ್ಲಿ ಎಸ್ ಟಿ, ಫ್ಯಾಟೆಸ್ಟ್, ಎಫ್ ಇ ಟಿ ಟಿ ಇ ಎಸ್ ಟಿ, ಫ್ಯಾಟೆಸ್ಟ್.
and HOTTEST hot. ಓಕೆ, ಪವರ್ ಬಂತು. ಇಲ್ಲಿವರೆಗೂ ನಾವು ಒನ್ ಸಿಲೆಬಲ್ ಬಗ್ಗೆ ರೂಲ್ಸ್ ನ ನೋಡಿದ್ವಿ. ಈಗ 2 syllables ಬಗ್ಗೆ ರೂಲ್ಸ್ ನೋಡೋಣ. 2 syllables ending in letter Y. So change Y to I. ಅಕಸ್ಮಾತ್ ಒಂದು ವರ್ಡ್ ನಲ್ಲಿ ಲೆಟರ್ ಲಾಸ್ಟ್ Y ಇದ್ರೆ ಅದನ್ನ ನಾವು ಚೇಂಜ್ ಮಾಡಿದಾಗ ಅಂದ್ರೆ ಕಂಪ್ಯಾರಿಸನ್ ಬಂದಾಗ Y ಅನ್ನೋದನ್ನ I ಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಅಂಡ್ ಆಡ್ ER, I ಅನ್ನೋದನ್ನ ಚೇಂಜ್ ಮಾಡಿ ER ಅಂತ ಆಡ್ ಮಾಡಬೇಕು ಕಂಪ್ಯಾರಿಟಿವ್ ನಲ್ಲಿ, EST ಸೂಪರ್ಲೇಟಿವ್ ನಲ್ಲಿ. ಈಗ ವರ್ಡ್ಸ್ ನೋಡೋಣ. ಬಿಸಿ, ಹ್ಯಾಪಿ. ಸೊ ಬಿಸಿಯಲ್ಲಿ ಇಲ್ಲಿ ಲಾಸ್ಟ್ ಗೆ Y ಅಂತ ಇದೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಬಂದಾಗ ಅದು ಐ ಆಯ್ತು, Y ಅನ್ನೋದು ಐ ಆಯ್ತು ಅಂಡ್ ಆಡ್ ಮಾಡಿದ್ವಿ ER. ನೆಕ್ಸ್ಟ್ ಸೂಪರ್ಲೇಟಿವ್ ನಲ್ಲಿ ಬಿಸಿ ಅನ್ನೋದು ಅಂದ್ರೆ Y ಅನ್ನೋದು ಐ ಆಯ್ತು ಅಂಡ್ EST ಅಂತ ಆಡ್ ಮಾಡಿದ್ವಿ, ಬಿಸಿಯೆಸ್ಟ್ ಆಯ್ತು. ಈಗ ಹ್ಯಾಪಿ ಕೂಡ ಹಾಗೇನೆ, ಹ್ಯಾಪಿಗೆ ಲಾಸ್ಟ್ Y ಇದೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಐ ಆಯ್ತು, ER ಅಂತ ಆಡ್ ಮಾಡಿದ್ವಿ ಅಂಡ್ ಸೂಪರ್ಲೇಟಿವ್ ಅಲ್ಲಿ IEST, ಹ್ಯಾಪಿಯೆಸ್ಟ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಈಗ ನೆಕ್ಸ್ಟ್ ರೂಲ್ಸ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 2 syllables ನಾಟ್ ಎಂಡಿಂಗ್ ಇನ್ Y. ಮೇಲ್ ನೋಡಿದ್ವಿ Y ಅಲ್ಲಿ ಎಂಡ್ ಆದ್ರೆ I ಅಂತ ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾಟ್ ಎಂಡಿಂಗ್ ಇನ್ Y, ಸೊ ಅವಾಗ ಯೂಸ್ ಮೋರ್ ಅಂಡ್ ಮೋಸ್ಟ್. Y ಅಲ್ಲಿ ಎಂಡ್ ಆಗಲ್ಲ, ಬಟ್ 2 syllables ಇದೆ, ಅದಕ್ಕೆ ನಾವು ಯೂಸ್ ಮೋರ್ ಅಂಡ್ ಮೋಸ್ಟ್ ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ ಯೂಸ್ಫುಲ್. ಯೂಸ್ಫುಲ್ ಅನ್ನೋದು 2 syllables, ಯೂಸ್ಫುಲ್. ಸೊ ಯೂಸ್ಫುಲ್ ಅನ್ನೋದು 2 syllables, ಅದಕ್ಕೋಸ್ಕರ ಕಂಪ್ಯಾರಿಟಿವ್ ನಲ್ಲಿ ಇದು ಮೋರ್ ಯೂಸ್ಫುಲ್ ಅಂತ ಆಯ್ತು. ಸೊ ಮೋರ್ ಯೂಸ್ಫುಲ್ ಅನ್ನೋದನ್ನು ನಾವು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಸೂಪರ್ಲೇಟಿವ್ ನಲ್ಲಿ ಮೋಸ್ಟ್ ಯೂಸ್ಫುಲ್ ಅಂತ ಆಯ್ತು. ಇದು ಒನ್ ಟೈಪ್ ಆಯ್ತು. ಆದ್ರೆ ಈ ರೂಲ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಏನೋ ಇದೆ. ಆರ್ ಆಡ್ ER EST. ಕೆಲವು ವರ್ಡ್ಸ್ ಈ ರೀತಿನೂ ಇರುತ್ತೆ, ಅದು ER ಕೂಡ ನಾವು ಯೂಸ್ ಮಾಡಬಹುದು, EST ಕೂಡ ಯೂಸ್ ಮಾಡಬಹುದು. ಅಂಡ್ ಇದು ಇದೆಲ್ಲ ಮೋರ್ ಮೋಸ್ಟ್, ಅದು ಕೂಡ ನಾವು ಯೂಸ್ ಮಾಡಬಹುದು. ಇಲ್ಲಿ ನೋಡಿ ನ್ಯಾರೋ. ನ್ಯಾರೋ ಅನ್ನೋದು 2 syllable ವರ್ಡ್. ಸೊ ನ್ಯಾರೋ, ಓ ಅನ್ನೋದು ಬಂತು. ಸೊ 2 syllable. ಇಲ್ಲಿ ನ್ಯಾರೋಅರ್, ಸೊ ER ಅನ್ನೋದು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಅಥವಾ ಮೋರ್ ನ್ಯಾರೋ ಅಂತಾನು ಯೂಸ್ ಮಾಡಬಹುದು. ಇದು ಕಂಪ್ಯಾರಿಟಿವ್ ಆಯ್ತು. ಈಗ ಸೂಪರ್ಲೇಟಿವ್ ನಲ್ಲಿ ನ್ಯಾರೋವೆಸ್ಟ್, EST ಅನ್ನೋದನ್ನ ಯೂಸ್ ಮಾಡಿದ್ವಿ, ಅಥವಾ ಮೋಸ್ಟ್ ನ್ಯಾರೋ, ಮೋಸ್ಟ್ ಅನ್ನೋದು ಕೂಡ ಯೂಸ್ ಮಾಡಿದ್ವಿ. ಸೇಮ್ ಅದೇ ರೀತಿ ಸಿಂಪಲ್. ಸಿಂಪಲ್ ಕೂಡ CAPL. ಓಕೆ, ಇದು ಕೂಡ 2 syllable ವರ್ಡ್. ಇದರಲ್ಲಿ ಕಂಪ್ಯಾರಿಟಿವ್ ನಲ್ಲಿ ಸಿಂಪ್ಲರ್ ಅಥವಾ ಮೋರ್ ಸಿಂಪ್ಲರ್, ಸೂಪರ್ಲೇಟಿವ್ ನಲ್ಲಿ ಸಿಂಪ್ಲೆಸ್ಟ್ ಅಥವಾ ಮೋಸ್ಟ್ ಸಿಂಪ್ಲೆಸ್ಟ್. ಈಗ ನೆಕ್ಸ್ಟ್ ರೂಲ್ಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ ರೂಲ್ಸ್ 3 or more syllables, 3 ಅಥವಾ ಅದಕ್ಕಿಂತ ಹೆಚ್ಚಿನ ಸಿಲೆಬಲ್ ವರ್ಡ್ ಬಂದಾಗ ಆಲ್ವೇಸ್ ಯೂಸ್ ಮೋರ್ ಅಂಡ್ ಮೋಸ್ಟ್. ಆಲ್ವೇಸ್. ಸೊ ಯಾವಾಗಲೂ 3ಕ್ಕಿಂತ ಹೆಚ್ಚಿನ ಸಿಲೆಬಲ್ ಬರೋ ವರ್ಡ್ ಇದೆ, ಯಾವಾಗಲೂ ಮೋರ್ ಅಂಡ್ ಮೋಸ್ಟ್ ಅನ್ನೋದನ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ಪೆನ್ಸಿವ್, ಪೆನ್ಸಿವ್, PENSIVE. ಸೊ 3 syllable ಬಂತು. ಎಕ್ಸ್ಪೆನ್ಸಿವ್ ಅನ್ನೋದಕ್ಕೆ ನಾವು ಕಂಪ್ಯಾರಿಟಿವ್ ನಲ್ಲಿ ಮೋರ್ ಎಕ್ಸ್ಪೆನ್ಸಿವ್ ಅಂತ ಯೂಸ್ ಮಾಡಿದ್ವಿ ಅಂಡ್ ಸೂಪರ್ಲೇಟಿವ್ ನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್. ಅದೇ ರೀತಿ ಪಾಪ್ಯುಲರ್, ಓಕೆ, ಅರ್ಥ ಆಯ್ತಲ್ವಾ? ಸಿಲೆಬಲ್ ಅಂದ್ರೆ ಯಾವ ರೀತಿ ಸೌಂಡ್ ಬರುತ್ತೆ, ಓಲ್ ಸೌಂಡ್. ಸೊ ನಿಮಗೆ ತಿಳಿಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಪಾಪ್ಯುಲರ್ಗೆ ಈಗ ಕಂಪ್ಯಾರಿಟಿವ್ ನಲ್ಲಿ ಮೋರ್ ಪಾಪ್ಯುಲರ್ ಅಂಡ್ ಸೂಪರ್ಲೇಟಿವ್ ನಲ್ಲಿ ಮೋಸ್ಟ್ ಪಾಪ್ಯುಲರ್. ಇಷ್ಟು ರೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇದರಲ್ಲಿ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ನಲ್ಲಿ ಕೆಲವು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಕೂಡ ಇರ್ತವೆ. ಈಗ ನಾವು ವರ್ಬ್ಸ್ ನಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತಾನು ಕಲ್ತಿದ್ವಿ. ಅದು ಸೆಕೆಂಡ್ ಅಂಡ್ ಥರ್ಡ್ ಫಾರ್ಮ್ ಚೇಂಜ್ ಆಗಲ್ಲ ಅಂತ ನೆನ್ಪಿದೆ ಅಲ್ವಾ? ಸೇಮ್ ಅದೇ ರೀತಿ ಅಡ್ಜೆಕ್ಟಿವ್ಸ್ ನಲ್ಲೂ ನಾವು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂತ ನೋಡ್ತೀವಿ. ಈಗ ಗುಡ್ ಅನ್ನೋದು ಇರ್ರೆಗ್ಯುಲರ್ ವರ್ಡ್, ಅಂದ್ರೆ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್. ಸೊ ಗುಡ್, ಬೆಟರ್, ಬೆಸ್ಟ್ ಅನ್ನೋದನ್ನ ನೀವು ಕೇಳಿದಿರಲ್ವಾ? ಸೊ ಗುಡ್ ಅನ್ನೋದು ಗುಡ್ಡೆಸ್ಟ್ ಆಗೋದಿಲ್ಲ, ಅದು ತಪ್ಪಾಗುತ್ತೆ. ಸೊ ಗುಡ್ ಅನ್ನೋದು ಬೆಟರ್ ಕಂಪ್ಯಾರಿಟಿವ್ ನಲ್ಲಿ ಅಂಡ್ ಸೂಪರ್ಲೇಟಿವ್ ನಲ್ಲಿ ಬೆಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ಬ್ಯಾಡ್, ಬ್ಯಾಡರ್, ಬ್ಯಾಡೆಸ್ಟ್ ಆಗೋದಿಲ್ಲ, ವರ್ಸ್ಟ್. ನೆಕ್ಸ್ಟ್ ಲಿಟಲ್, ಲೆಸ್, ಲೀಸ್ಟ್. ಮಚ್, ಮಚ್ಚರ್, ಮಚೆಸ್ಟ್
ಈ ರೀತಿ ಆಗಲ್ಲ. ಮಚ್, ಮೋರ್, ಮೋಸ್ಟ್. ಈಗ ಇಲ್ಲಿ ಇನ್ನೊಂದು ಸಿಂಪಲ್ ಆಗಿರುವಂತ ವಿಷಯನ ಹೇಳ್ತೀನಿ, ನೆನ್ಪಿಟ್ಕೊಳ್ಳೋಂಥದ್ದು. ಇಲ್ಲಿವರೆಗೂ ನಾವು ರೂಲ್ಸ್ ಎಲ್ಲ ಕಲಿಸ್ವಿ. ಈಗ ಇಲ್ಲಿ ER ಪಕ್ಕದಲ್ಲಿ ER ಅಂದ್ರೆ ಕಂಪೇರೇಟಿವ್ ಬಂದಾಗ ER ಅಂದ್ರೆ ಕಂಪೇರೇಟಿವ್ ಬಂದಾಗ ER ಯೂಸ್ ಮಾಡ್ತೀವಲ್ಲ. ಸೊ ER ಅನ್ನೋ ಲೆಟರ್ಸ್ ER ಬಂದಾಗ ಅದಾದ್ಮೇಲೆ ನಾವು ದ್ಯಾನ್ ಅಂತ ಯೂಸ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದೆ ತಾನೆ. ಸೊ ಅದನ್ನ ಇಲ್ಲಿ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ದ್ಯಾನ್ ಅನ್ನೋದನ್ನ ಯೂಸ್ ಮಾಡಿ. ಈಗ ಸೂಪರ್ಲೇಟಿವ್ ನಲ್ಲಿ ವರ್ಡ್ಗೂ ಮುಂಚೆ ದ ಅನ್ನೋದನ್ನ ಯೂಸ್ ಮಾಡಬೇಕು, ಆಮೇಲೆ ವರ್ಡ್. ಈಗ ದ ಟಾಲೆಸ್ಟ್ ಈ ರೀತಿ, ಇದು ಟಾಲರ್ ದ್ಯಾನ್ ಹೀಗೆ. ನೆಕ್ಸ್ಟ್ ಈಗ ಕೆಲವು ಈಕ್ವಲ್ ಕಂಪ್ಯಾರಿಸನ್ ಬರಬೇಕಾಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಮೀರಾ ಈಸ್ ಆಸ್ ಟಾಲ್ ಆಸ್ ಸೀತಾ. ಅಂದ್ರೆ ಸೀತಾ ಅಷ್ಟೇ ಮೀರಾ ಕೂಡ ಎತ್ತರವಾಗಿದ್ದಾಳೆ. ಅಂದ್ರೆ ಸೀತಾ ಎಷ್ಟು ಎತ್ತರವಾಗಿದ್ದಾಳೋ ಮೀರಾ ಕೂಡ ಅಷ್ಟೇ ಎತ್ತರವಾಗಿದ್ದಾಳೆ. ಸೊ ಮೀರಾ ಈಸ್ ಆಸ್ ಟಾಲ್ ಆಸ್ ಸೀತಾ. ಸೊ ಆಸ್ ಅನ್ನೋದು ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತು ಅಲ್ವಾ? ಸೊ ಇವೆಲ್ಲವೂ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್. ಇದಕ್ಕೆ ಡಿಗ್ರಿ ಆಫ್ ಅಡ್ಜೆಕ್ಟಿವ್ಸ್ ಅಂತಲೂ ಹೇಳ್ತೀವಿ ಅಂಡ್ ರೂಲ್ಸ್ ಕೂಡ ಹೇಳಿದೆ. ಇಷ್ಟ ಆಗಿತ್ತು ಅಡ್ಜೆಕ್ಟಿವ್ ಬಗ್ಗೆ. ಐ ಹೋಪ್ ನಿಮಗೆ ಯಾವ ಡೌಟು ಇಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಸ್ಪೋಕನ್ನಲ್ಲಿ ಅಥವಾ ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಇದನ್ನ ಯೂಸ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಈ ಅಡ್ಜೆಕ್ಟಿವ್ ಇಷ್ಟು. ನೆಕ್ಸ್ಟ್ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.